ಶತಾಸ್ಕೋಪ್ನ ಅವ್ರು ಮುಟ್ಟುವುದೇ ಇಲ್ಲ, ಅದನ್ನ ಏನೋ ಒಂಥರ ಕಾಟನ್ ಥರ ಪಡಿಕೊಂಬಿಟ್ಟವ್ರೆ. ಶತಾಸ್ಕೋಪ್ ಬಳಸ್ತಾರೆ ಡಾಕ್ಟ್ರು ಅನ್ನೋದು ಪ್ರವೃತ್ತಿನೇ ಗೊತ್ತಿಲ್ಲ ಅನ್ನಿಸ್ತದೆ. ಆಮೇಲೆ ಕಿವಿ ಡಾಕ್ಟ್ರ್ ಇರ್ಬೋದು, ಕಿವಿಗಳು ನೋಡೋರು, ಅಲ್ಲೊಂದು ಡಾಕ್ಟ್ರುಗಳ ಬಗ್ಗೆ ಪ್ರಾಮಾಣಿಕ ಅವರು ಕಣ್ಣಾಗಿ ಮಾಡ್ತಾರೆ. ಕಿವಿ ಡಾಕ್ಟ್ರು ಕಿವಿನೇ ಚೆಕ್ ಮಾಡಲ್ಲ, ಕಿವಿ ನೋವು ಅಂದರೆ ಡ್ರಾಪ್ ಬರ್ಕೊಟ್ಬಿಡೋದು. ಈಗ ಜಗದೀಶ್ ಅಂತ ಇಲ್ಲಿ ಮ್ಯಾನೇಜ್ಮೆಂಟ್ ಅಧಿಕಾರಿ ಇರ್ತಾರೆ, ಇಲ್ಲಿ ಬಂದು ಸ್ಕ್ಯಾನ್ ಮಾಡ್ಕೊಂಡು ಕುಂತ್ಕೊತಾರೆ. ಮೇಲೆ ಅಧಿಕಾರಿ ಅಂತ ಕಾರ್ಯರೂಪಕ್ಕೆ ಯಾವುದೂ ತರೋದಿಲ್ಲ. ಮೊದಲು ತಾಲೂಕು ಅಧಿಕಾರಿಗಳನ್ನ ಚೇಂಜ್ ಮಾಡಬೇಕಿದೆ, ಆಡಳಿತಾಧಿಕಾರಿನ ಹೊಸವ್ರು ನೇಮಕ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಅದೇ ರೀತಿ ಟೆಂಡರ್ ನಡೀತಾಯಿಲ್ಲ, 18 ಜನ ತಗೊಂಡು ಕ್ಲೀನಿಂಗ್ ಮಾಡಬೇಕು. ರೇಲ್ವೆಗೆ 18 ಜನದಲ್ಲಿ ಕ್ಲೀನಿಂಗ್ ನಡೀತಾಯಿಲ್ಲ, 4 ಜನ ನಮ್ಮ ಜೊತೆ ಕ್ಲೀನಿಂಗ್ ಮಾಡ್ತಾ ಇರೋದು. ಈ ಮೇಂಟೈನ್ ಅಂತ ಒಬ್ಬ ಹುದ್ದೆ ಇದೆ, ಆ ಹುದ್ದೆನ ಇವರೇ ಸೃಷ್ಟಿ ಮಾಡ್ಕೊಂಡು ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾವ್ರೆ. ಆಮೇಲೆ ಅಡ್ಮಿಷನ್ದು ಇವಾಗ ಬಳಸ್ಕೊತಾ ಇರುವಂಥದ್ದು ಪ್ರಾಮಾಣಿಕವಾಗಿ ನಾವು ಆಲ್ರೆಡಿ ಬರೆದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವೇನು ಹೋರಾಟ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ತಿಳ್ಕೊಬಿಟ್ಟಿರ್ಬೋದು ಅವರು. ನಾವು ಲೋಕಾಯುಕ್ತರಿಗೆ ಆಲ್ರೆಡಿ ನಾವು ರೆಡಿ ಮಾಡಿ. ಮುತ್ತಿಕೆರೆ ಹನುಮಂತಯ್ಯ ಅಂತ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ಈ ತಾಲೂಕಿನ ಬಡ ಜನರಿಗೆ ಮತ್ತು ರೋಗಿಗಳಿಗೆ ಇಲ್ಲದಂತಾಗಿದೆ. ಇಲ್ಲಿನ ಆಸ್ಪತ್ರೆಯ ವೈದ್ಯರುಗಳು ಇಲ್ಲಿ ಪ್ರತಿ ಆಪರೇಷನ್ಗೆ ಇಂತಿಷ್ಟು ಅಂತ ಹಣ ಪೀಕೋದು, ಹೊರಗಡೆಗೆ ಟೆಸ್ಟಿಂಗ್ಗೆ ಉದ್ದೇಶಪೂರ್ವಕವಾಗಿ ಹೊರಗಡೆ ಟೆಸ್ಟಿಂಗ್ಗಳಿಗೆ ವಿನಾಕಾರಣ ಬರೆಯೋದು. ಅಲ್ಲಿ ಅವ್ರಿಗೂ ಇವ್ರಿಗೂ ಏನು ವ್ಯವಹಾರ ಇದೆಯೋ ಏನು ಸಂಬಂಧ ಇದೆಯೋ ಗೊತ್ತಿಲ್ಲ, ವಿನಾಕಾರಣ ಲ್ಯಾಬ್ಗಳಿಗೆ ಟೆಸ್ಟಿಂಗ್ ಬರೋದು, ಸಣ್ಣ ಪುಟ್ಟದಕ್ಕೆಲ್ಲ ಟೆಸ್ಟಿಂಗ್ ಬರೆಯೋದು. ಆಮೇಲೆ ಇಲ್ಲಿ ಬರ್ತಕ್ಕಂಥ ರೋಗಿಗಳನ್ನು ಕೂಡ ಅವ್ರನ್ನ ಟೆಸ್ಟ್ ಮಾಡಿ ಟೆಥೋಸ್ಕೋಪ್ ಇಟ್ಟು ಅವ್ರನ್ನ ಪರೀಕ್ಷೆ ಮಾಡಿ ಏನು ಎತ್ತಂತ ಕೇಳಿದ್ರೆ ಸುಮ್ಮನೆ ಅವ್ರು ಕೇಳೋದಕ್ಕೆ ಚೀಟಿ ಬರೆಯುವಂಥದ್ದು. ಇಲ್ಲಿ ಯಾವುದೇ ICU ವಾರ್ಡ್ಗೆ ಮತ್ತು ಯಾವುದೇ ಆಪರೇಷನ್ಗೆ ಇಂತಿಷ್ಟು ಅಂತ ಹಣ ಪೀಕ್ಲಾತೆ ಮಾಡೋದ್ರಿಂದ ಸಾರ್ವಜನಿಕ ಸಾಕಷ್ಟು ತೊಂದರೆ ಆಗಿದೆ. ಇದನ್ನು ಈ ತಾಲೂಕು ಆರೋಗ್ಯ ಇಲಾಖೆ ಸರಿಪಡಿಸ್ಕೋಬೇಕು. ಇದನ್ನು ಸಾಂಕೇತಿಕವಾಗಿ SDPI ಮತ್ತು ರೈತ ಸಂಘ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬಾರಿಯಾಗಿ ಪ್ರತಿಭಟನೆ ಮಾಡ್ಕೋತೀವಿ. ಇದನ್ನು ಸರ್ಕಾರ ಮಟ್ಟಕ್ಕೂ ಗಮನ ಸೆಳೆಯುವಂಥ ಕಾರ್ಯಕ್ರಮನ ಮಾಡ್ತೀವಿ. ಚನ್ನಪಟ್ಟಣ ಸಾರ್ವಜನಿಕ ಹಾಸ್ಪಿಟ್ಲಿಗೆ ಹಳ್ಳಿ ಭಾಗದಿಂದ ಬರುವಂಥ ರೈತರುಗಳಿಗೆ ಏನೂ ಸೌಲಭ್ಯ ಇಲ್ಲದೇನೆ, ಅಂದರೆ ಇಲ್ಲಿ ಬರಬೇಕಾದ್ರೆ ಏನೂ ಸೌಲಭ್ಯ ಇಲ್ಲ ಅಂದ್ಬಿಟ್ಟು ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಇಲ್ಲಿ ಡಾಕ್ಟ್ರುಗಳು ಎಲ್ಲ ಬರೆದ್ಬಿಟ್ಟು ಇಲ್ಲೇನು ಸೌಲಭ್ಯ ಇಲ್ಲ ನಮಗೆ ಅಂದ್ಬಿಟ್ಟು ಇಲ್ಲೇನು ನೋಡ್ದೇ ಇರುವ ಕಾರಣದಿಂದ ರೈತರುಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸಂಬಂಧಪಟ್ಟಂಥ DH ಅವರು ಮತ್ತು ಎಲ್ಲ ಇಲಾಖೆಯವರು ಇದ್ರ ಬಗ್ಗೆ ಸಹಕಾರ ಕೊಡಬೇಕು ಮತ್ತು ರೈತರುಗಳನ್ನ ಉಳಿಸುವಂಥ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಅವ್ರು ಕೇಳಲ್ಲ, ನೀವು ಆದೇಶ ನೀವು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಹೇಳಿ ಕಾನೂನು ಪಾಲನೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾವು ಲೋಕಾಯುಕ್ತರಿಗೆ ದೂರನ್ನು ಕೊಡೋದು ಸುಲಭ. ನಮ್ಮಲ್ಲಿ ಸರ್ಕಾರಿ ವೈದ್ಯರು ಪ್ರೈವೇಟ್ ಖಾಸಗಿ ಮಾಡ್ಬೋದಾ, ನಡೆಸ್ಬೋದಾ? ಆಫೀಸ್ ಅವರ್ಸ್ ಅಲ್ಲಿ ಮಾಡಂಗಿಲ್ಲ, ಇಲ್ಲಿ ಬಂದವ್ರನ್ನ ಅಲ್ಲಿಗೆ ಬರೋದು ಸಾಯಂಕಾಲ ಕಾಲಕ್ಕೆ ಬನ್ನಿ ಅಂತ ಹೇಳ್ಬೋದಾ ಸರ್? ಇಲ್ಲಿ ಬಂದು ಪೇಷಂಟ್ಗೆ ಸಾಯಂಕಾಲ ಅಲ್ಲಿ ಬಂದ್ಬಿಟ್ಟು ಕ್ಲಿನಿಕ್ಗೆ ಅಂತ ಹೇಳ್ಬೋದಾ? ಪೇಷಂಟ್ಗೆ ಸ್ಟೆಥೋಸ್ಕೋಪ್ ಬಳಸೋದಿಲ್ಲ ಅಂತ ಬಳಸಿ ಅಂತ ಹೇಳಿ ಸ್ವಲ್ಪ ಫಸ್ಟು ನೀವು ಬನ್ರಿ ಸಂಕ್ರಣ ಹಿಂಗ್